ಕೇಸನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ನಮಗೆ 1 ಕೆಜಿ 655 ಗ್ರಾಂ ಗಾಂಜಾ ಸೊಪ್ಪು ಸುಮಾರು 2 ಲಕ್ಷ ವರ್ತ್ ಮತ್ತು 23 ಗ್ರಾಂ ನಷ್ಟು ಹೈಡ್ರೋ ಗಾಂಜಾ ಅಂದ್ರೆ ನೀರು ಹೈಡ್ರೋಪೋನಿಕ್ಸ್ ಮೂಲಕವಾಗಿ ಬೆಳೆಸುವಂತ ಗಾಂಜಾ. ಇದು ಸುಮಾರು 2,30,000 ವರ್ತ್ ಮತ್ತು ಇದಕ್ಕೆ ಬಳಸ್ತಾ ಇರುವಂತಹ ಒಂದು ವೆಹಿಕಲ್ ಫಾರ್ಚುನರ್ ಸುಮಾರು 40 lakhs ವರ್ತ್ ಫಾರ್ಚುನರ್ ಅನ್ನು ನಾವು ಸೀಸ್ ಮಾಡಲಾಗಿದೆ. ಇದರಲ್ಲಿ ಅಕ್ಯೂಸ್ಡ್ಗಳು ಮುಖ್ಯವಾಗಿ ಸತೀಶ್ ಹೈನುಗಾರಿಕೆ ಕೆಲಸ ಮಾಡುವವರು, ಕುವೆಂಪು ನಗರ, ಪ್ರಮೋದ್ 28 ವರ್ಷ ಪ್ಯಾಕಿಂಗ್ ಮೆಟೀರಿಯಲ್ ಮಾಡುವಂತವರು, ದಿಶಾಂತ್ ಇವರು ಪಟ್ವಾಡಿಯಿಂದ ವಾಸ ಇರುವರು, ದರ್ಶನ್ ಬೈರೇಶ್ವರ ಕಾಲೇಜ್ ಹಿಂಭಾಗ ಇವರು ಶೋರೂಮ್ ಅಲ್ಲಿ ಕೆಲಸ ಮಾಡೋರು, ಅಮೋಘ್ ಡಿಪ್ಲೊಮಾ ಇವರು ಸಿದ್ಧಗಂಗಾ ಬಡಾವಣೆಯಿಂದ, ಮಂಜುನಾಥ್ 35 ವರ್ಷ ಮಾರತಳ್ಳಿ ದೊಡ್ಡನೆಕುಂಡಿ ಬ್ಯಾಂಗ್ಳೂರ್ ಸಿಟಿ. ಈ ಮಂಜುನಾಥ್ ಅನ್ನೋರು ಇವರಿಗೆ ಬ್ಯಾಂಗ್ಳೂರಿಂದ ಪೆಡ್ಲಿಂಗ್ ಸಪ್ಲೈ ಕೊಡ್ತಾ ಇರೋರು. ಈ ಮಿಕ್ಕಿದ 5 ಜನ ಮಕ್ಕಳು ನಮ್ಮ ತುಮಕೂರು ಇರುವಂತವರು. ಈ 6 ಜನನು ಅರೆಸ್ಟ್ ಮಾಡಲಾಗಿದೆ. ಇವರಿಂದ ಈಗಾಗಲೇ ಹೇಳಿರುವಂತಷ್ಟು ಸೀಸ್ ಮಾಡಲಾಗಿದೆ. ಈ ಕೆಲಸ ಮಾಡಿರುವಂತ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಸತೀಶ್ ಎಡವಾನಿ ನಮ್ಮ ಡ್ರೈವರ್, ಸುನೀಲ್ ಕುಮಾರ್ ಮತ್ತು ಪರಶುರಾಮ್ ಉಸ್ಮಾನಿ ಮತ್ತು ಸುನೀಲ್ ಲಮಾನಿ, ಲೋಕೇಶ್, ನಸೀರುದ್ದೀನ್, ನಿಜಾಮುದ್ದೀನ್ ಶಾ, ಶಶಿಕುಮಾರ್ ನಾಯ್ಕ್, ರಾಮಕೃಷ್ಣ ಮತ್ತು ನಮ್ಮ ತಿಲಕ್ ಪಾರ್ಕ್ ವೃತ್ತದ ಅಪರಾಧ ಲೋಕೇಶ್ ಬಾಬು, ತಿಲಕ್ ಪಾರ್ಕ್ PSI ಯೋಗೀಶ್ ಟಿಕೆ ಅಂಡ್ ಹಾಗೂ ಲೋಕೇಶ್ ಬಾಬು ಮತ್ತು ನಮ್ಮ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ನದಾಫ್ ಅವರು, SK ನದಾಫ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅವರಿಗೆ ಸೂಪರ್ವೈಸ್ ಮಾಡಿ ಇದೆಲ್ಲ ಡೈರೆಕ್ಟ್ ಮಾಡಿರುವಂತ DSP ಅವರು ಸಹ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಚಂದ್ರಶೇಖರ್ ಅವರು. ಇವರೆಲ್ಲರನ್ನು ಸಹ ನಾವು ಅಭಿನಂದನೆ ಮಾಡ್ತೀವಿ.